ಸರ್ವ ಟಿವಿಯ ವೀಕ್ಷಕರಿಗೆ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಮೇಷ ರಾಶಿಯಾಧಿಪತಿಯಾದ ಕುಜಗ್ರಹ 6ನೇ ಭಾವದಲ್ಲಿ ಗೋಚರಿಸತಕ್ಕಂಥದ್ದು. 6ನೇ ಭಾವ ಅಂತಕ್ಕಂಥದ್ದು ರಾಶಿಯಾಧಿಪತಿಯಾದ ಕುಜ ಬಲವಾಗಿ ಗೋಚರಿಸತಕ್ಕಂಥ ಒಂದು ವಾರವಾಗಿರುತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಉದ್ಯೋಗ ಪ್ರಾಪ್ತಿ, ಅಷ್ಟ ಐಶ್ವರ್ಯ ಮತ್ತು ಆರೋಗ್ಯ ಪ್ರಾಪ್ತಿ ಉಂಟು ಮಾಡತಕ್ಕಂಥದ್ದು. ಸೊ ಎಲ್ಲವರ ಶನಿ ಇದು ಕೂಡ 10 ಹಲವು ತಿಂಗಳಿಂದ ಎಲ್ಲವರ ಶನಿ ಒಂದು ಕಡೆ ಕಾಡ್ತಾ ಇದ್ರು ಕೂಡ ಈ ಕುಜ ಗ್ರಹ ಪ್ರವೇಶದಿಂದ ಖಂಡಿತವಾಗ್ಲೂ ಕೂಡ ಆರೋಗ್ಯ ಪ್ರಾಪ್ತಿ, ಉದ್ಯೋಗ ಪ್ರಾಪ್ತಿ, ಕೆಲಸ ಇಲ್ಲದೇ ಇರತಕ್ಕಂಥವ್ರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಈ ವಾರ ಖಂಡಿತವಾಗ್ಲೂ ಕೂಡ. ಹಾಗೆಯೇ ಬುಧ ಮತ್ತು ಸೂರ್ಯಗ್ರಹ 4ನೇ ಭಾವದಲ್ಲಿರೋದರಿಂದ ಭೂಮಿ ಪ್ರಾಪ್ತಿ, ವಾಹನ ಪ್ರಾಪ್ತಿ, ಸಹಾಯ, ಕೀರ್ತಿ, ಅಣ್ಣ ತಮ್ಮದ ವಿಚಾರದಲ್ಲಿ ಅನುಕೂಲ ತಂದುಕೊಡುವಂತಹ ಒಂದು ವಾರವಾಗಿರುತ್ತೆ ಈ ವಾರ. ನಿಮಗೆ ಖಂಡಿತವಾಗ್ಲೂ ಕೂಡ 28/7/2025 ಅಂದ್ರೆ ಜುಲೈ ತಿಂಗಳು 28ನೇ ತಾರೀಕಿಂದ ಆಗಸ್ಟ್ ತಿಂಗಳು 3ನೇ ತಾರೀಕುವರೆಗೂ ಈ ಒಂದು ಫಲಾಫಲಗಳು ಅನುಭವಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಖಂಡಿತವಾಗ್ಲೂ ಕೂಡ ಮೇಷರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶತ್ರು ಧ್ವಂಸ ಉಂಟು ಮಾಡುವಂಥದ್ದು, ಶತ್ರು ನಾಶ, ಸಾಲ ವಿಮೋಚನೆ ಆಗುವಂಥದ್ದು. ಇಷ್ಟು ವಾರ ಪಾಪ ಸಾಲ ಅಂತೇಳಿ ಪರದಾಡ್ತೆ ಇದ್ದ ಒಂದು ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಈ ವಾರ ಅದರದೇ ಅಂತಹ ಋಣ ವಿಮೋಚನೆಗೆ ಒಂದು ದಾರಿ ಸಿಗುವಂಥದ್ದು. ಯಾರೋ ಬಂದು ಯಾರೋ ಹೆಲ್ಪ್ ಮಾಡ್ತಾರೆ ನಿಮಗೆ ಖಂಡಿತವಾಗ್ಲೂ ಕೂಡ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ಸಾಲದಿಂದ ದೂರ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಖಂಡಿತವಾಗ್ಲೂ ಕೂಡ. ಒಳ್ಳೆ ಬೇರೆಯವ್ರ ಹತ್ರ ಏನಾದರೂ ಹಣ ನೀವೇನಾದರೂ ಕೇಳಿದ್ರು ಕೂಡ ಖಂಡಿತವಾಗ್ಲೂ ಈ ವಾರ ಬಂದು ಸೇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಖಂಡಿತವಾಗ್ಲೂ ಕೂಡ. ವ್ಯಾಪಾರದಲ್ಲಿ ಹೆಚ್ಚು ಲಾಭ ತಂದುಕೊಡುವಂತ ಒಂದು ವಾರವಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಸೊ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ, ಅಶಾಂತಿ, ಕಿರಿಕಿರಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗೊಂದಲ, ನಿಮ್ಮ ಮಕ್ಕಳನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೋಬೇಕಾಗ್ತದೆ. ಅವರ ಒಂದು ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಕೆಟ್ಟ ಹೆಸರು ತಂದುಕೊಡುವಂತ ಒಂದು ವಾರವಾಗಿರುತ್ತೆ ಮೇಷರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಒಟ್ಟಾರೆಯಾಗಿ ಈ ವಾರ ನಿಮಗೆ 2 ಮತ್ತು 3 ಈ ಆಗಸ್ಟ್ 2 ಮತ್ತು 3ನೇ ತಾರೀಕು ನಿಮಗೆ ಚಂದ್ರಾಷ್ಟಮವಿದೆ. ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಆ ಚಂದ್ರಾಷ್ಟಮ ದಿನ ಹೊಸ ಪ್ರಯತ್ನಗಳಾಗ್ಲಿ, ದೂರದ ಪ್ರಯಾಣವಾಗ್ಲಿ, ಏನಾದರೂ ಹೆಚ್ಚು ಬಂಡವಾಳ ಹಾಕಿ ಮಾಡುವಂಥದ್ದಾಗ್ಲಿ ಏನಾದರೂ ಮಾಡೋದಾದ್ರೆ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳು 2 ಮತ್ತು 3ನೇ ತಾರೀಕು ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಈ ವಾರ ನಿಮಗೆ 9ರ ಸಂಖ್ಯೆ, 5ರ ಸಂಖ್ಯೆ ನಿಮಗೆ ಅನುಕೂಲ ತಂದುಕೊಡುವಂತ ವಾರವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಗುಲಗಂಜಿ ಬೇರು ಮತ್ತು ತುಳಸಿ ಬೇರು, ಗುಲಗಂಜಿ ಬೇರು ಮತ್ತು ತುಳಸಿ ಬೇರನ್ನ 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸೋದ್ರ ಮೂಲಕವಾಗಿ ಇನ್ನಷ್ಟು ಅನುಕೂಲಕರವಾಗಿ ಇರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಕಳೆದ ವಾರ ಹೇಳಿದ ಒಂದು ಪರಿಹಾರ, ಓಂ ಸಂ ಶನೀಶ್ವರಾಯ ನಮಃ, ಶನಿವಾರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮಂತ್ರ ಪಠನೆ ಮಾಡುವಂಥದ್ದು ಮಾಡಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ವೃಷಭ ರಾಶಿ ರಾಶಿಯಾಧಿಪತಿಯಾದ ಶುಕ್ರಗ್ರಹ 2ನೇ ಭಾವದಲ್ಲಿ, ಧನಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥದ್ದು. ಕೌಟುಂಬಿಕ ಅನುಕೂಲ, ಹಣದ ಸಮಸ್ಯೆ ಪೂರೈಸತಕ್ಕಂಥದ್ದು. ಈಗಾಗಲೇ ಗುರುಬಲ, ಶನಿಬಲ, ರಾಹುಕೇತು ಬಲ ತುಂಬಾ ಚೆನ್ನಾಗಿದೆ. ನಿಮ್ಮ ಗೋಚಾರ ಫಲಗಳು ಏನಾದರೂ ಹೊಸ ಒಳ್ಳೇದಾಗತ್ತೆ ಅಂದರೆ ಖಂಡಿತವಾಗ್ಲೂ ಕೂಡ ಹೊಸ ಕಾರ್ಯಗಳಾಗಿರ್ಬೋದು, ಹೊಸ ಪ್ರಯತ್ನಗಳಾಗಿರ್ಬೋದು, ಖಂಡಿತವಾಗ್ಲೂ ಕೂಡ ಶುಭಕಾರಿ ಯತ್ನ ಖಂಡಿತವಾಗ್ಲೂ ಕೂಡ. ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ ಖಂಡಿತವಾಗ್ಲೂ ಕೂಡ. ನಿಮಗೆ ಏನಾದರೂ ಹೊಸ ಪ್ರಯತ್ನಗಳು ಮಾಡೋದಾದ್ರೆ ಖಂಡಿತವಾಗ್ಲೂ ಮಾಡಬಹುದು. ಸೊ ನಿಮ್ಮ ಸರ್ವ ಸಮಸ್ಯೆಗೂ ಶಾಶ್ವತ ಪರಿಹಾರಗಳು ಕೊಡ್ತಕ್ಕಂಥ ಗ್ರಹಗಳು ಶನಿ, ಗುರು, ಶುಕ್ರ ಗ್ರಹ ತುಂಬಾ ಬಲವಾಗಿದೆ. ಉದ್ಯೋಗ ಪ್ರಾಪ್ತಿಯಾಗುತ್ತೆ, ವ್ಯಾಪಾರ ಅನುಕೂಲವಾಗಿರುತ್ತೆ, ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿರುತ್ತೆ, ಪುರುಪುಣ್ಯ ಯೋಗ ಇರುತ್ತೆ, ಸತಿಪತಿ ಅನ್ಯೋನ್ಯ, ಅದೃಷ್ಟ, ವಿವಾಹ ವಿಳಂಬ ಆಗ್ತಾ ಇತ್ತು ಕಳೆದ ವಾರಗಳಿಂದ. ಸೊ ಖಂಡಿತವಾಗ್ಲೂ ಈ ವಾರ ನಿಮಗೆ ವಿವಾಹ ಯೋಗ ಕೂಡಿ ಬರುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಕಲತ್ತರ ಸ್ಥಾನಾಧಿಪತಿಯಾದ ಕುಜ ತ್ರಿಕೋಣದಲ್ಲಿ ಬಲವಾಗಿದ್ದಾನೆ. ಕಲತ್ತರ ಕಾರಕ ಶುಕ್ರ 2ನೇ ಮನೆಯಲ್ಲಿ ಗುರು ಜೊತೆಯಲ್ಲಿರೋದ್ರಿಂದ ಖಂಡಿತವಾಗ್ಲೂ ಕೂಡ ವಿವಾಹ ಪ್ರಾಪ್ತಿ, ಮದುವೆ ಆಗದೆ ಇರತಕ್ಕಂಥವರಿಗೆ ಆ ವಿವಾಹ ಯೋಗ ಕೂಡಿ ಬರುವಂಥದ್ದು. ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಯತ್ನ ಖಂಡಿತವಾಗ್ಲೂ ಕೂಡ ನೆರವೇರ್ತಕ್ಕಂಥದ್ದು. ದೂರದ ಪ್ರಯಾಣ ಆಗಿರ್ಬೋದು, ಹೊಸ ಪ್ರಯತ್ನಗಳು, ಬ್ಯಾಂಕ್ ಲೋನ್ ಏನಾದ್ರು ಅಪ್ಲೈ ಮಾಡಿದರೆ ಖಂಡಿತವಾಗ್ಲೂ ಕೂಡ ಆ ಲೋನು ಕೂಡ ಬಂದು ತಲುಪುವಂಥದ್ದು. ಇಂಟರ್ವ್ಯೂ ಅಟೆಂಡ್ ಮಾಡಿ ಉದ್ಯೋಗ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು, ಹೆಚ್ಚು ಲಾಭ ದೊರೆಯುವಂಥದ್ದು, ಒಳ್ಳೆ ಉದ್ಯೋಗ ಪ್ರಾಪ್ತಿ, ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ತಂದುಕೊಡುವಂಥದ್ದು. ಸೊ ವಿದ್ಯಾಭ್ಯಾಸ ನೀವೇನಾದರೂ ಹೊಸದಾಗಿ ಏನೋ ಪ್ರಾರಂಭ ಮಾಡೋದಾದ್ರೆ ಖಂಡಿತವಾಗ್ಲೂ ಕೂಡ ವಿದ್ಯಾಭ್ಯಾಸವನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಸುಖ, ಶಾಂತಿ, ನೆಮ್ಮದಿಯಿಂದ ಇರಬಹುದು ಖಂಡಿತವಾಗ್ಲೂ ಕೂಡ. ಆದರೆ ವಾಹನಗಳಲ್ಲಿ
ಚಲಿಸುವಾಗ ಸ್ವಲ್ಪ ಹುಷಾರಾಗಿರಬೇಕು. ಕೇತು ಸ್ವಲ್ಪ ಕಂಟಕ, ಕೇತು ಕೈ ಕಾಲು ಪೆಟ್ಟು ಬೀಳುವಂಥದ್ದು, ತಲೆಗೆ ಪೆಟ್ಟು ಬೀಳುವಂಥದ್ದು ಇವೆಲ್ಲ ಕೂಡ ಇರುತ್ತೆ. ಒಂದು ಕಡೆ ಒಳ್ಳೆ ಅಣ್ಣ ತಮ್ಮನ ವಿಚಾರದಲ್ಲಿ ಒಳ್ಳೆ ಅನುಕೂಲ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಒಟ್ಟಾರೆಯಾಗಿ ಸುಭಿಕ್ಷವಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಈ ವಾರ ನಿಮಗೆ 2, 1, 5, 6, 9 ಸಂಖ್ಯೆ ತುಂಬಾ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ನೀವು ಬಿಳಿ ಎಕ್ಕದ ಬೇರು, ವಿಷ್ಣು ಕ್ರಾಂತಿ ಬೇರು, ಬಿಳಿ ಎಕ್ಕದ ಬೇರು, ವಿಷ್ಣು ಕ್ರಾಂತಿ ಬೇರು ಎರಡೂ ಕೂಡ 1 ಇಂಚು ಸಂಗ್ರಹ ಮಾಡಿ ಅದನ್ನ ಹಳದಿ ದಾರವನ್ನು ಸುತ್ತಿಸಿ ಅದನ್ನ ಸಿದ್ಧಿ ಮಾಡಿ ಪರ್ಸಲ್ಲಿ ಅಥವಾ ಜೇಬಲ್ಲಿ ಅಥವಾ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡೋದ್ರ ಮೂಲಕವಾಗಿ ಇನ್ನಷ್ಟು ಅನುಕೂಲಕರವಾಗಿ ಇರ್ತಕ್ಕಂಥದ್ದು ವೃಷಭ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮಿಥುನ ರಾಶಿಯಾಧಿಪತಿಯಾದ ಬುಧ ಗ್ರಹ 2ನೇ ಭಾವದಲ್ಲಿರತಕ್ಕಂಥದ್ದು. ರವಿ ಜೊತೆಯಲ್ಲಿ ಬುಧಾದಿತ್ಯ ಯೋಗ, ನಿಪುಣ ಯೋಗ, ದಶಮಾಧಿಪತಿ ಶುಕಾಧಿಪತಿಯಾಗಿ ಶನಿ ಬಲವಾಗಿರೋದ್ರಿಂದ ವಾಹನ ಅನುಕೂಲಗಳು, ವಾಹನ ಖರೀದಿ ಮಾಡುವಂಥದ್ದು, ಭೂ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವುದಕ್ಕೆ ಪ್ರಯತ್ನ ಮಾಡುವಂಥದ್ದು, ಸುಖ ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥದ್ದು. ಆದರೆ ಕುಜ 4ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಹೆಸರಿಗೆ ಏನಾದರೂ ಆಸ್ತಿ ಭೂಮಿ ಏನಾದರೂ ಮಾರಾಟಕ್ಕೆ ಇಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ಅದು ವಿಘ್ನಗಳಾಗುವಂಥದ್ದಾಗಿರುತ್ತೆ. ಶತ್ರು ಸಂಹಾರ, ಶತ್ರುಗಳಿಂದ ಸ್ವಲ್ಪ ಕಾಟ ಅನುಭವಿಸಬೇಕಾಗುತ್ತೆ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೂ ಅನಾರೋಗ್ಯ ಸಮಸ್ಯೆಯಿಂದ ಬಳಲಬೇಕಾಗ್ತದೆ. ವಾಹನ ಅಪಘಾತಗಳು ಸಂಭವಿಸುವಂಥ ಒಂದು ಸಂದರ್ಭ ಇದು. ಖಂಡಿತವಾಗ್ಲೂ ಕೂಡ ಎಚ್ಚೆತ್ಕೋಬೇಕು ನೀವು. ಕುಜ ಶನಿ ನೇರ ವೀಕ್ಷಣೆ ಇರೋದ್ರಿಂದ ಹೋರಾಟ ಜೀವನ. ಖಂಡಿತವಾಗ್ಲೂ ಕೂಡ ಮೃತ್ಯು ಅಪಮೃತ್ಯು ದೋಷ ಅಂತಕ್ಕಂಥದ್ದಾಗಿರುತ್ತೆ. ವಾಹನಗಳಲ್ಲಿ, ಮುಖ್ಯವಾಗಿ ವಾಹನಗಳಲ್ಲಿ ನಿಮ್ಮ ತಾಯಿಯಂದ್ರ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ. ಖಂಡಿತವಾಗ್ಲೂ ಕೂಡ ಅಪಮೃತ್ಯು ದೋಷ, ತಾಯಿಗೆ ಕಂಟಕ ಅಂತಕ್ಕಂಥದ್ದು ಕೂಡ ಇರುತ್ತೆ. ಈ ವಾರ ನಿಮಗೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ತಾಯಂದರಿಗೆ ಕಂಟಕ, ವಾಹನಗಳಲ್ಲಿ ಅಪಘಾತಗಳು, ನಿಮ್ಮ ಹೆಸರಿಗೆ ಏನಾದರೂ ಭೂಮಿ ಅಥವಾ ವಾಹನಗಳು ಏನಾದರೂ ಇದ್ರೆ ಖಂಡಿತವಾಗ್ಲೂ ಕೈಬಿಟ್ಟು ಹೋಗುವಂಥದ್ದು, ಕೆಲವೊಂದು ವಿಘ್ನಗಳಾಗುವಂಥದ್ದು, ಮಾರುವಂತಹ ಪರಿಸ್ಥಿತಿ ಬರ್ತಕ್ಕಂಥದ್ದು. ಕಾರಕೋ ಭಾವನಾಸ್ತಿ, ಭೂಮಿ ಕಾರಕ ಕುಜ, ಭೂಮಿ ಸ್ಥಾನ ಅಂತಕ್ಕಂಥ 4ನೇ ಭಾವದಲ್ಲಿ ಇದ್ರೆ ಭೂಮಿ ದೋಷ. ಖಂಡಿತವಾಗ್ಲೂ ಕೂಡ ಭೂಮಿಯನ್ನ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ. ಅಣ್ಣ ತಮ್ಮ ವಿಚಾರದಲ್ಲಿ ಒಳ್ಳೆ ಅನುಕೂಲ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಆರೋಗ್ಯ ಪ್ರಾಪ್ತಿ, ಖಂಡಿತವಾಗ್ಲೂ ಕೂಡ ಮಕ್ಕಳಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದಾಗಿರುತ್ತೆ. ಸುಖ ಶಾಂತಿ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆ ವಾತಾವರಣ ಕಂಡು ಬರ್ತಾ ಇದೆ. ಹಣದ ಸಮಸ್ಯೆ ಪೂರೈಸತಕ್ಕಂಥ ಒಂದು ವಾರವಾಗಿರುತ್ತೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಬಿಳಿ ಎಕ್ಕದ ಬೇರು, ತುಳಸಿ ಬೇರು ಮತ್ತು ಬೆಟ್ಟದ ನೆಲ್ಲಿ ಬೇರು, ಈ ಬೆಟ್ಟದ ನೆಲ್ಲಿ ಬೇರು, ತುಳಸಿ ಬೇರು ಮತ್ತು ಬಿಳಿ ಎಕ್ಕದ ಬೇರುಗಳನ್ನ 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸ್ಕೊಳ್ಳಿ ಅಥವಾ ದೇವರ ಮೇಲೆ ಇಟ್ಕೊಳ್ಳಿ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ. ಎಲ್ಲದಕ್ಕೂ ಒಳ್ಳೇದಾಗುತ್ತೆ ನಿಮಗೆ ಖಂಡಿತವಾಗ್ಲೂ ಕೂಡ. ಹಾಗೇನೆ ಅದರ ಜೊತೆಯಲ್ಲಿ ನಿಮಗೆ 5, 6, 1 ಸಂಖ್ಯೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಒಟ್ಟಾರೆಯಾಗಿ ತಂದೆ ತಾಯಿಗಳ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಿ. ತಂದೆ ತಾಯಿಗಳ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಅವರ ಹತ್ರ ದ್ವೇಷ ಸಾಧಿಸ್ಕೋಬೇಡಿ. ಖಂಡಿತವಾಗ್ಲೂ ಕೂಡ ತುಂಬಾ ಪ್ರೀತಿಯಿಂದ ಇದ್ದು ಆ ಒಂದು ದೋಷವನ್ನು ದೂರ ಮಾಡ್ಕೊಳ್ಳಿ. ಅಂದ್ರೆ ಪಿತೃ ಶಾಪಕ್ಕೆ ಒಳಗಾಗಬೇಕಾಗತ್ತೆ ನೀವು ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ. ಖಂಡಿತವಾಗ್ಲೂ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆಗಳಿದ್ರು ಕೂಡ ತಕ್ಕ ಮಟ್ಟಿಗೆ ದೂರವಾಗುತ್ತೆ. ಬಿಳಿ ಬಣ್ಣ ಹಾಗೂ ಹಸಿರು ಬಣ್ಣ, ಹಳದಿ ಬಣ್ಣಗಳ ಬಳಕೆಯ ಮುಖಾಂತರ ಇನ್ನಷ್ಟು ಅನುಕೂಲ ತಂದುಕೊಡುವಂತ ಒಂದು ವಾರವಾಗಿರುತ್ತೆ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಶುಭವಾಗಲಿ. ಕಟಕ ರಾಶಿಯಾಧಿಪತಿಯಾದ ಚಂದ್ರಗ್ರಹ ಶಶಿ ಮಂಗಲ ಯೋಗದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಒಂದು ವಾರವಾಗಿರುತ್ತೆ. ಸುಖ ಶಾಂತಿ ನೆಮ್ಮದಿ, ಮಕ್ಕಳಿಂದ ಅನುಕೂಲ, ಕುಟುಂಬದಲ್ಲಿ ಒಳ್ಳೆ ನೆಮ್ಮದಿಯಾದ ಒಂದು ವಾತಾವರಣ ಕಂಡು ಬರುವಂಥದ್ದು. ಬುದ್ಧಿವಂತಿಕೆಯಿಂದ ಕಾರ್ಯ ನೆರವೇರಿಸತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡು ಹೆಲ್ತ್ ಅಂದ್ರೆ ಸ್ವಲ್ಪ ತಲೆ ಪೆಟ್ಟು ಬೀಳುವಂತ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ತುಂಬಾ ಉಷ್ಣತೆ ಇರತಕ್ಕಂಥ ಜಾಗದಲ್ಲಿ ಹೋಗಬಾರದು. ಅಗ್ನಿ ಅವಘಡಗಳು ಸಂಭವಿಸತಕ್ಕಂಥ ಒಂದು ಭಾರವಾಗಿರುತ್ತೆ. ಅನಾವಶ್ಯಕ ಖರ್ಚುಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಶುಭ ಖರ್ಚುಗಳ ಕಡೆ ಹೆಚ್ಚು ಗಮನ ಕೊಡಿ. ಸ್ವಲ್ಪ ಎಲ್ಲೋ ಒಂದು ಕಡೆ ವಕ್ರ ಶನಿಯ ಪ್ರಭಾವ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಮೃತ್ಯು ಅಪಮೃತ್ಯು ದೋಷ ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು ಇರುತ್ತೆ ಖಂಡಿತವಾಗ್ಲೂ ಕೂಡ. ಹೆಂಗಸರಾದ್ರೆ ಗಂಡಸರಿಗೆ ಸ್ವಲ್ಪ ಅನಾನುಕೂಲಗಳು, ಮಾಂಗಲ್ಯ ದೋಷ ಅಂತಕ್ಕಂಥದ್ದಿರುತ್ತೆ. ವಕ್ರ ಶನಿ ಪ್ರಭಾವದಿಂದ, ರಾಹು ಕೇತುವಿನ ಒಂದು ಪ್ರಭಾವದಿಂದ ಕುಟುಂಬದಲ್ಲಿ ಅಶಾಂತಿ, ಕಿರಿಕಿರಿ, ಮಾತು ಹೆಚ್ಚಿಗೆ ಖರ್ಚು ಮಾಡಬಾರದು, ಅವಾಚ್ಯ ಪದಗಳನ್ನ ಬಳಸಬಾರದು. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಎರಡರಲ್ಲಿರತಕ್ಕಂಥ ಕೇತು ಕೌಟುಂಬಿಕ ಕಲಹ, ಕುಟುಂಬದಲ್ಲಿ ಅಶಾಂತಿ, ಮಾತು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡೋದು ತುಂಬಾ ಒಳ್ಳೆಯದಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಣ್ಣ ತಮ್ಮರ ವಿಚಾರದಲ್ಲಿ ಮಾತುಗಾರಿಕೆಯನ್ನ ಕಡಿಮೆ ಮಾಡಿ
ಒಳ್ಳೆ ವಾತಾವರಣ ಕಂಡು ಬರ್ತಾ ಇದೆ. ಇಷ್ಟು ದಿನ ನಿಮಗೆ ಗೊಂದಲ ಕ್ರಿಯೇಟ್ ಆಗ್ತಾ ಇತ್ತು, ಆದರೆ ಈಗ ಈ ವಾರ ನಿಮಗೆ ತುಂಬಾ ಅದೃಷ್ಟಕರವಾದ ಒಂದು ವಾರ. ಅಣ್ಣ ತಮ್ಮಂದಿರ ವಿಚಾರದಲ್ಲಿ, ಅಕ್ಕ ತಂಗಂದಿರ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ಅನುಕೂಲ ತಂದು ಕೊಡುವ ಒಂದು ವಾರವಾಗಿರುತ್ತೆ. ಸೊ 6ನೇ ಭಾವಾಧಿಪತ್ಯ ಕುಜಗ್ರಹ ತೀರ್ಥದಲ್ಲಿರೋದ್ರಿಂದ ಸಾಲ ವಿಮೋಚನವಾಗುತ್ತೆ. ಶಶಿ ಮಂಗಲ ಯೋಗ, ಭೂಮಿ ಪ್ರಾಪ್ತಿ, ವಾಹನ ಪ್ರಾಪ್ತಿ ಆಗುವಂಥದ್ದು ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ತಾಯಿ ಕಡೆಯಿಂದ ಆಸ್ತಿ ಏನಾದರೂ ಬರುವುದಾದರೆ ಖಂಡಿತವಾಗ್ಲೂ ಬಂದು ಸೇರುತ್ತೆ ನಿಮಗೆ. ಹಾಗೇನೆ ನಿಮ್ಮ ತಂದೆ ಕಡೆ ಹೆಚ್ಚು ಗಮನ ಕೊಡಿ, ವಾದ ವಿವಾದಗಳನ್ನ ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಕೂಡ ತಂದೆ ಕಡೆ ಹೆಚ್ಚು ಗಮನ ಕೊಡಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮತ್ತೆ ಹೆಣ್ಣಾದ್ರೆ ಗಂಡಸರಿಗೆ, ಗಂಡ ಆದ್ರೆ ಹೆಂಗಸರಿಗೆ ಸ್ವಲ್ಪ ಅನಾನುಕೂಲಗಳು, ಕಿರಿಕಿರಿ, ಕಂಟಕಗಳು ಬರುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ನೀವು ಎಚ್ಚೆತ್ಕೋಬೇಕಾಗುತ್ತೆ. ಸೊ ತುಂಬಾ ಹುಷಾರಾಗಿರ್ಬೇಕಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ವಾಹನ ಚಲಿಸುವಾಗ ಖಂಡಿತವಾಗ್ಲೂ ಕೂಡ ಸೊ ತಾಳ್ಮೆಯಿಂದ ಓಡಾಡಬೇಕಾಗತ್ತೆ. ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರ, ಅದರ ಜೊತೆಯಲ್ಲಿ ತುಳಸಿ ಬೇರು, ಗುಲಗಂಜಿ ಬೇರು, ತುಳಸಿ ಬೇರು, ಗುಲಗಂಜಿ ಬೇರು ಒಂದೊಂದು ಇಂಚು ಸಂಗ್ರಹ ಮಾಡಿ ಅದನ್ನ ಸಿದ್ಧಿ ಮಾಡಿ ಪರ್ಸಲ್ಲಿ ಅಥವಾ ದೇವರ ಮನೆಯಲ್ಲಿ ಅಥವಾ ನಿಮ್ಮ ಗಲ್ಲ ಪೆಟ್ಟಿಗೆಯಲ್ಲಿ ಆಗಿರ್ಬೋದು, ಈ ತರ ಅದನ್ನ ಬಳಕೆ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸರ್ವದೋಷ ಪರಿಹಾರವಾಗುತ್ತೆ. ವನಶ್ರೀಗಳ ಒಂದು ಪರಿಹಾರವಾಗುತ್ತೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸೊ 2, 3, 1 ಸಂಖ್ಯೆ ತುಂಬಾ ಅದೃಷ್ಟ ತಂದುಕೊಡುತ್ತೆ. ಹಾಗೆಯೇ ಹಳದಿ ಮತ್ತು ಕ್ರೀಮ್ ಗ್ರೇ ಬಣ್ಣಗಳು ನಿಮಗೆ ತುಂಬಾ ಅದೃಷ್ಟ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಸಿಂಹ ರಾಶಿಯಾಧಿಪತಿಯಾದ ಸೂರ್ಯಗ್ರಹ ವ್ಯಯದಲ್ಲಿ ಗೋಚರಿಸತಕ್ಕಂಥ ಒಂದು ವಾರವಾಗಿರುತ್ತೆ. ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯಗ್ರಹ ವ್ಯಯದಲ್ಲಿ ಅನಾವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಧನ ಲಾಭಾಧಿಪತಿಯಾದ ಬುಧ ಕೂಡ ವ್ಯಯದಲ್ಲಿರೋದ್ರಿಂದ ಬರ್ತಕ್ಕಂಥ ಹಣ ಪೂರ್ತಿ ಖರ್ಚು ಮಾಡಕ್ ಹೋಗಬಾರ್ದು. ಖಂಡಿತವಾಗ್ಲೂ ಕೂಡ ಒಂಚೂರು ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆಯೇ ಒಳ್ಳೆ ವಾತಾವರಣ ಕಂಡು ಬರುತ್ತೆ, ಹೆಚ್ಚು ಲಾಭ ದೊರೆಯುತ್ತೆ. ಗುರು ಶುಕ್ರ ಬಲವಾಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಸಹೋದರರಿಂದ ಲಾಭ, ಸಹೋದರ ಕಡೆಯಿಂದ ನೀವು ಏನಾದರೂ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡೋದಾದ್ರೆ ಖಂಡಿತವಾಗ್ಲೂ ಕೂಡ ಅಣ್ಣ ತಮ್ಮಂದರನ್ನ ಮೆಚ್ಚಿ ಅಥವಾ ಕಸಿನ್ ಬ್ರದರ್ಸ್ ಅಂತ ಏನಿರ್ತಾರೆ ಅವ್ರ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಕೂಡ ಮಾಡುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ನೀವು ಬಿಸ್ನೆಸ್ ವ್ಯವಹಾರಗಳನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಭೂಮಿಕ ಸ್ಥಾನಾಧಿಪತಿಯಾದ ಕುಜ, ಭೂಮಿ ಭಾಗ್ಯಾಧಿಪತಿಯಾದ ಕುಜ ಗ್ರಹ ಧನಭಾವದಲ್ಲಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವಿಚಾರದಲ್ಲಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹೆಚ್ಚು ಲಾಭ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಹಲವಾರು ವಾರಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸ್ವಲ್ಪ ಏನ್ ನಷ್ಟ ಸಂಭವಿಸ್ತಾ ಇತ್ತು, ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ಆದ್ರೆ ಈ ವಾರ ನಿಮಗೆ ಆ ಒಂದು ಕಾರ್ಯ ನೆರವೇರ್ತಕ್ಕಂಥದ್ದು, ಅದರಿಂದ ನಿಮಗೆ ಹೆಚ್ಚು ಲಾಭ ದೊರೆಯುವಂತ ಒಂದು ವಾರವಾಗಿ ಕೂಡ ಇರುತ್ತೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದ್ರೆ ಕೇತು ರಾಶಿಯಲ್ಲೇ ಇರೋದು ಸ್ವಲ್ಪ ಗೊಂದಲ, ಕಿರಿಕಿರಿ, ತಲೆಗೆ ಪೆಟ್ಟು ಬೀಳುವಂಥದ್ದು, ಮತ್ತೆ ಎಳೆ ಮನೆಯಲ್ಲಿ ರಾಹು ಇರೋದ್ರಿಂದ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡ ಹೆಂಡತಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ವಾದ ವಿವಾದಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಕೂಡ ಕಂಟಕ, ಅಷ್ಟಮ ಶನಿ, ವಕ್ರ ಶನಿ ಪ್ರಭಾವ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ವಕ್ರಿಯಾಗಿರೋದ್ರಿಂದ ವಕ್ರ ಬುದ್ಧಿಯನ್ನು ತೋರಿಸೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ವಿಪತ್ತು, ಆಪತ್ತು, ಕಟ್ಟಿಟ ಬುದ್ಧಿ ಮತ್ತು ಮೃತ್ಯು, ಅಪಮೃತ್ಯು ದೋಷಗಳು ಹುಡುಕೊಂಬರ್ತಕ್ಕಂಥದ್ದಾಗಿರುತ್ತೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸಿಂಹರಾಶಿಯಾಧಿಪತಿಯಾದ ಸೂರ್ಯ ವಯದಲ್ಲಿ ಇರೋದ್ರಿಂದ ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡ್ಕೋಬೇಕಾಗತ್ತೆ ನೀವು ಖಂಡಿತವಾಗ್ಲೂ ಕೂಡ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದ್ರೆ ಗುರುಬಲ, ಶುಕ್ರ ಬಲದಿಂದ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಅನುಕೂಲವಾಗುತ್ತೆ. ಉದ್ಯೋಗ ಪ್ರಾಪ್ತಿ, ವಿವಾಹ ಪ್ರಾಪ್ತಿ, ಮದುವೆ ಆಗದೆ ಇರತಕ್ಕಂಥ, ಮದುವೆ ವಯಸ್ಸು ಬಂದು ಮದುವೆ ಆಗದೆ ಇರತಕ್ಕಂಥ ಗಂಡು ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಈ ವಾರ ಖಂಡಿತವಾಗ್ಲೂ ವಿವಾಹ ಯೋಗ ಕೋಡಿ ಬರತಕ್ಕಂಥ ಒಂದು ವಾರವಾಗಿರುತ್ತೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಖಂಡಿತವಾಗ್ಲೂ ಕೂಡ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಶ್ವತ್ಥ ಬೇರು ಮತ್ತು ಬೆಟ್ಟದ ನೆಲ್ಲಿ ಬೇರನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ಪರ್ಸಲ್ಲಿ ಅಥವಾ ಜೇಬಲ್ಲಿ ಅಥವಾ ದೇವರ ಮನೆ ಇಟ್ಕೊಂಡು ಅದನ್ನು ಪೂಜೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನು ನಿರೀಕ್ಷಿಸಬಹುದು. ನೀವು 5, 6, 3ರ ಸಂಖ್ಯೆ ನೀವು ಈ ವಾರದಲ್ಲಿ ಅದೃಷ್ಟ ಸಂಖ್ಯೆಯಾಗಿ ಬಳಕೆ ಮಾಡ್ಕೋಬಹುದು. ಹಳದಿ, ಪಿಂಕ್, ರೆಡ್, ಗ್ರೇ ಈ ಬಣ್ಣಗಳಿಂದ ನಿಮಗೆ ಒಳ್ಳೆ ಅದೃಷ್ಟ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರು ಓಂ ಶಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರ, ಓಂ ರಾಹವೇ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡೋದ್ರ ಮೂಲಕವಾಗಿ ಇನ್ನಷ್ಟು ಬರ್ತಕ್ಕಂಥ ಸಮಸ್ಯೆಗಳಿಂದ ನೀವು ದೂರ ಮಾಡ್ಕೋಬಹುದು. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಕನ್ಯಾ ರಾಶಿ ರಾಶಿಯಾಧಿಪತಿಯಾದ ಬುಧಗ್ರಹ ಏಕಾದಶ ಭಾವದಲ್ಲಿ ದಶಮ
ಲಾಭದಲ್ಲಿರ್ತಕ್ಕಂಥದ್ದು. ಶುಕ್ರ ದಶಮ ಧನ ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹ ಬಲವಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಒಳ್ಳೆ ಉದ್ಯೋಗ ಪ್ರಾಪ್ತಿ, ಕೆಲಸ ಇಲ್ಲದೆ ಇರತಕ್ಕಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಆಗುವಂತಹ ಒಂದು ಲಕ್ಷಣ ಕಂಡು ಬರ್ತಾ ಇದೆ ಖಂಡಿತವಾಗ್ಲೂ ಕೂಡ. ಹಾಗೆಯೇ ಲಾಭದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಅನುಕೂಲಕರವಾದ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕುಜ ರಾಶಿಯಲ್ಲೇ ಇರೋ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅಗ್ನಿ ಅವಘಡಗಳು ಸಂಭವಿಸ್ತಕ್ಕಂಥದ್ದು, ಮೃತ್ಯು ಅಪಮೃತ್ಯು, ಶನಿ ವೀಕ್ಷಣೆಯಿಂದ ಖಂಡಿತವಾಗ್ಲೂ ಕೂಡ ವಕ್ರ ಶನಿಯ ವೀಕ್ಷಣೆ ರಾಶಿ ಮೇಲೆ ಕುಜನ ಮೇಲೆ ಬೀರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಗ್ನಿ ಅವಘಡಗಳು, ವಿದ್ಯುತ್ ಶಕ್ತಿಯಿಂದ ಸ್ವಲ್ಪ ದೋಷ, ನಿಮ್ಮ ಕಾರ್ಖಾನೆ, ನಿಮ್ಮ ಫ್ಯಾಕ್ಟರಿಗಳು, ನಿಮ್ಮ ಹೆಸರಲ್ಲೇ ನಡೀತಕ್ಕಂತಹ ಯಾವುದೇ ಒಂದು ವಸ್ತು ವಾಹನಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಕಲವಾಗ್ತಕ್ಕಂಥ ಒಂದು ವಾರ ಕೂಡ ಆಗಿರುತ್ತೆ. ಸಾಲದ ಸಮಸ್ಯೆ, ಶತ್ರುಬಾಧೆ ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕ್ರಿಯೇಟ್ ಆಗುವಂಥದ್ದು ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಒಟ್ಟಾರೆಯಾಗಿ ಚಂದ್ರ ಮತ್ತು ಮಂಗಲ, ಶಶಿ ಮಂಗಲ ಯೋಗ, ಲಾಭಾಧಿಪತ್ಯ ಬುಧ ಚಂದ್ರ ಪರಿವರ್ತನೆ ಆಗುವಂತಹ ಒಂದು ವಾರ ಇದು. ಪರಿವರ್ತನೆ, ಎಲ್ಲದಕ್ಕೂ ಪರಿವರ್ತನೆ, ಎಲ್ಲದಕ್ಕೂ ಪರಿಹಾರ ಸಿಗುವಂತಹ ಒಂದು ವಾರವಾಗಿರುತ್ತೆ ಈ ವಾರ. ನಿಮಗೆ ಖಂಡಿತವಾಗ್ಲೂ ಕೂಡ ಧನ ಪ್ರಾಪ್ತಿ, ಲಕ್ಷ್ಮಿ ಕಟಾಕ್ಷ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಕುಬೇರ ಸಂಪತ್ತನ್ನು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಸೊ 5ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ, ಸಪ್ತಮ, ಅಷ್ಟಮ, ಪಂಚಮ ಈ ಸಂಬಂಧಗಳು ತುಂಬಾ ವಿಶೇಷವಾದಂತಹ ಫಲಗಳು ಕೊಡ್ತಕ್ಕಂಥದ್ದು. ಸತಿ ಪತಿ ಅನ್ಯೋನ್ಯವಾಗಿರಬೇಕು ಅಂತಂದ್ರೆ ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೋಬೇಕಾಗತ್ತೆ. ಓಂ ರಾಹವೇ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೋಬೇಕಾಗತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೋಬೇಕು. ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಂಡು ಖಂಡಿತವಾಗ್ಲೂ ಕೂಡ ನೀವು ಬೆಟ್ಟದ ನೆಲ್ಲಿ ಬೇರು, ಬಿಳಿಕದ ಬೇರು, ತುಳಸಿ ಬೇರು ಈ 3 ಬೇರುಗಳನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿಸಿ ಸೊ ನೀವು ಅದಕ್ಕೆ ಸಿದ್ಧಿ ಮಾಡಬೇಕು. ಸೊ ಅದನ್ನ ಸಿದ್ಧಿ ಮಾಡಿ ನಿಮ್ಮ ಕುಲದೇವರ ನೆನಪಿಸ್ಕೊಂಡು ಯಾವ್ದಾರ ಅಕ್ಕಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಆ ದೇವರ ಮಂತ್ರನೇ ಅದು ಸಿದ್ಧಿ ಮಾಡಿ ಅಥವಾ ಮನೆಯಲ್ಲಿ ಕುಳಿತು ಅದಕ್ಕೆ ಸಿದ್ಧಿ ಮಾಡಿ ತದನಂತರವಾಗಿ ಕೊರಳಲ್ಲಿ, ಜೇಬಲ್ಲಿ, ಪರ್ಸಲ್ಲಿ, ಸ್ಕೂಲ್ ಮಕ್ಕಳ ಬ್ಯಾಗ್ಗಳಲ್ಲಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಇಡೋದ್ರ ಮೂಲಕವಾಗಿ 1 ವಾರ ಮಾತ್ರ ಇದು ಪವರ್ ಇರುತ್ತೆ ಖಂಡಿತವಾಗ್ಲೂ ಕೂಡ. ಶಾಶ್ವತ ಪರಿಹಾರ ಬೇಕು ಅಂದ್ರೆ ನಾವು ಹಲವಾರು ವನಸಿರಿಗಳ ಬಗ್ಗೆ, ಮೂಲಿಕೆ ಬಗ್ಗೆ ನಾವು ವಿವರವಾಗಿ ತಿಳಿಸಿದ್ವಿ. ಈ ತರ ಇದನ್ನ ಸಿದ್ಧಿಸಿ ಪರ್ಸಲ್ ಇಡೋದ್ರ ಮೂಲಕವಾಗಿ ಅಥವಾ ದೇವರ ಮನೆಯಲ್ಲಿ ಇಡೋದ್ರ ಮೂಲಕವಾಗಿ ಎಲ್ಲಾ ಸಮಸ್ಯೆಗಳಿಂದ ದೂರವಾಗಿ ಒಂದು ಉನ್ನತ ಸ್ಥಾನಮಾನ ಪಡ್ಕೊಳ್ಳುವಂತ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ 5, 6, 1ರ ಸಂಖ್ಯೆ ಅದೃಷ್ಟ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಹಾಗೆಯೇ ಬಿಳಿ, ಪಿಂಕ್ ಮತ್ತು ಗ್ರೇ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ತುಲಾ ರಾಶಿ, ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ಬಲವಾಗಿ ಭಾಗ್ಯದಲ್ಲಿ ಗೋಚರಿಸತಕ್ಕಂಥ ಒಂದು ವಾರ. ಖಂಡಿತವಾಗ್ಲೂ ಕೂಡ ಒಳ್ಳೆ ಅದೃಷ್ಟ, ಒಳ್ಳೆ ಭಾಗ್ಯ, ಒಳ್ಳೆ ಯಶಸ್ಸು, ಕೀರ್ತಿ, ಗುರುದೃಷ್ಟಿ ಇದೆ. ಗುರುದೃಷ್ಟಿ ಕೋಟಿ ಪಾಪನಾಸ್ತಿ. ಶನಿ ವಕ್ರಗತಿಯಾಗಿ ಸಂಚಾರ ಮಾಡೋದ್ರಿಂದ ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ, ಸ್ವಲ್ಪ ಮಿತ್ರರಿಂದ ಸ್ವಲ್ಪ ಮೋಸ, ವಂಚನೆಗೊಳಗಾಗುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ನಂಬಿಕೆ ದುರ್ವಾಗ ಆಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಅಷ್ಟು ಸುಲಭವಾಗಿ ನಂಬಲಿಕ್ಕೆ ಹೋಗಬಾರ್ದು ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರು. ಈ ವಾರ ಪೂರ್ತಿ ಕೂಡ ನಿಮಗೆ ಧನ ಸಪ್ತಮಾಧಿಪತಿ ಕುಜಗ್ರಹ ವ್ಯಯದಲ್ಲಿ, ವಿನಾಕಾರಣ ಖರ್ಚು ವೆಚ್ಚಗಳು, ವಿನಾಕಾರಣ ಕುಟುಂಬದಲ್ಲಿ ಅಶಾಂತಿ, ವಿನಾಕಾರಣ ಸೊ ಮಾತುಗಾರಿಕೆ, ಮಾತಿನ ಚಕಮಕಿ ನಡೆಯುವಂತ ಒಂದು ವಾರವಾಗಿರುತ್ತೆ. ಹಣದ ಸಮಸ್ಯೆ, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು, ಮಿತ್ರರಿಂದ ಮೋಸ, ವಂಚನೆಗೊಳಗಾಗುವಂಥದ್ದು, ಶತಿ ಪತಿ ಕಲಹ ಅನ್ಯೋನ್ಯವಾಗಿ ಇರ್ಲಿಕ್ಕೆ ಬಿಡೋದಿಲ್ಲ ಖಂಡಿತವಾಗ್ಲೂ ಕೂಡ. ಆದರೆ ಶುಕ್ರ ಮತ್ತು ಗುರು ಬಲವಾಗಿರೋದ್ರಿಂದ ರವಿ, ಬುಧ ಆದಿತ್ಯೋಗ, ನಿಪುಣ ಯೋಗ, ನಾಗಯೋಗ ಇರೋದ್ರಿಂದ ಏಕಾದಶ ಭಾವದಲ್ಲಿ ಕೇತು ಬಲವಾಗಿರೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು ಬಂದ ಮಾತ್ರಕ್ಕೆ ಮಾಯ ಆಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆಯಾಗಿ ಜನ್ಮದಲ್ಲಿ ಚಂದ್ರ ಅಂದ್ರೆ ಮಾನಸಿಕ ದೈಹಿಕ ಸಮಸ್ಯೆಗಳನ್ನ ಉಂಟು ಮಾಡುವಂತ ಒಂದು ವಾರವಾಗಿರುತ್ತೆ. 2-3ನೇ ತಾರೀಕು ವಿಶೇಷ ಧನ ಲಾಭ, ದಿಢೀರ್ ಅದೃಷ್ಟ ಉಂಟು ಮಾಡುವಂತ ಒಂದು ವಾರವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ಚಂದ್ರನಿಂದ. ಆದರೆ ಶಶಿಮಂಗಲ ಯೋಗ, ಮನೆಯಲ್ಲಿ ಅಶಾಂತಿ, ಕಿರಿಕಿರಿ ಈ ಒಂದು ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರು ಕೂಡ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸೊ ನೀವು ಕುಲಶಾಂತಿ, ಓಂ ಶರವಣ ಭವಾಯ ನಮಃ, ಓಂ ಷಟಾಕ್ಷರಾಯ ನಮಃ ಅಂತಕ್ಕಂಥ ಮಂತ್ರಗಳು ಯಥೇಚ್ಛ ಪಠನೆ ಮಾಡ್ಕೊಳ್ಳಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸೊ ಖಂಡಿತವಾಗ್ಲೂ ಕೂಡ ಬಿಳಿ ಎಕ್ಕದ ಬೇರು, ತುಳಸಿ ಬೇರು ಮತ್ತು ಬೆಟ್ಟದ ನೆಲ್ಲಿ ಬೇರು ಈ 3 ಬೇರುಗಳನ್ನ ಒಂದೊಂದು ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಅಥವಾ ಅರಿಶಿನ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಓಂ ಮಹಾಲಕ್ಷ್ಮಿ ನಮಃ ಅಂತಕ್ಕಂಥ ಮಂತ್ರ ಸಿದ್ಧಿ ಮಾಡಿ ಅದನ್ನ ಪರ್ಸಲ್ಲಿ, ದೇವ್ರ ಮನೆಯಲ್ಲಿ, ಚಿಕ್ಕ ಪುಟ್ಟ ಮಕ್ಕಳ ಬ್ಯಾಗ್ಗಳಲ್ಲಿ
ಮತ್ತೆ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ನಿಮ್ಮ ಗಾಡಿಗಳಲ್ಲಿ ಇಡೋದ್ರ ಮೂಲಕವಾಗಿ ಯಾವುದೇ ತರಹದ ಅನಾಹುತಗಳು ಆಗದೆ ನಿಮ್ಮನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಅದ್ಭುತವಾದ ಒಂದು ಪರಿಹಾರ ಇದು. ಖಂಡಿತವಾಗ್ಲೂ ಕೂಡ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಹಳದಿ ಮತ್ತು ಬಿಳಿ, ಪಿಂಕ್, ಗ್ರೇ ಈ ಬಣ್ಣಗಳ ಮೂಲಕವಾಗಿ, ಈ ಬಣ್ಣಗಳ ಬಟ್ಟೆಗಳು ಧರಿಸೋದ್ರ ಮೂಲಕವಾಗಿ ಒಂದು ಸಣ್ಣ ಪುಟ್ಟ ಖರ್ಚೀಪಾದ್ರೆ ಬಳಕೆ ಮಾಡೋದ್ರಿಂದ ನೀವು ಪ್ರತಿಯೊಬ್ಬರು ಕೂಡ ಒಳ್ಳೆ ಅದೃಷ್ಟಕರವಾದ ಒಂದು ಜೀವನ ಸಾಗಿಸಬಹುದು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ಈ ವಾರ ನಿಮಗೆ 3, 6, 1, 5ರ ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡೋ ಒಂದು ವಾರವಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಈ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತುಂಬಾ ಮನೆಯಲ್ಲಿ ಹುಷಾರಾಗಿರ್ಬೇಕು, ಸ್ನೇಹಿತರಿಂದ ಹುಷಾರಾಗಿರ್ಬೇಕು ಅಂತಹ ಒಂದು ವಾರವಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಾಧಿಪತಿಯಾದ ಕುಜಗ್ರಹ ಲಾಭದಲ್ಲಿರ್ತಕ್ಕಂಥದ್ದು, ಒಳ್ಳೆ ಲಾಭ. ಇಷ್ಟು ದಿನ ದಶಮದಲ್ಲಿದ್ದು ಕೇತು ಜೊತೆಲಿ ಇದ್ಕೊಂಡು ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಏರ್ಪೇರ್ ಆಗ್ತಾ ಇತ್ತು, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸ್ವಲ್ಪ ಗೊಂದಲ ಆಗ್ತಾ ಇತ್ತು. ಉಚ್ಚಾಟನೆ ಮಾಡಿರಬಹುದು. ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಉದ್ಯೋಗಗಳಿಂದ ಕೆಟ್ಟ ಹೆಸರು ತಂದುಕೊಂಡಿರಬಹುದು. ಆದರೆ ಈ ವಾರ ನಿಮಗೆ ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಒಂದು ಒಳ್ಳೆ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಒಳ್ಳೆ ಪ್ರಮೋಷನ್ ಸಿಗುವಂತ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ತುಲಾರಾಶಿ ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಚಂದ್ರ ಮಂಗಲ ಯೋಗ, ಶಶಿ ಮಂಗಲ ಯೋಗ, ಲಗ್ನ, ರಾಶಿ ಮತ್ತು ಭಾಗ್ಯ, ಒಳ್ಳೆ ಭಾಗ್ಯ, ಒಳ್ಳೆ ಅದೃಷ್ಟ, ಒಳ್ಳೆ ಕೀರ್ತಿ, ಒಳ್ಳೆ ಲಕ್ಷ್ಮಿ ಕಟಾಕ್ಷ, ಅಷ್ಟ ಐಶ್ವರ್ಯ ತಂದುಕೊಡುವಂತ ಒಂದು ವಾರವಾಗಿರುತ್ತೆ ವೃಶ್ಚಿಕ ರಾಶಿ ಇಟ್ಟಿರ್ತಕ್ಕಂಥವರಿಗೆ. ಖಂಡಿತವಾಗ್ಲೂ ಕೂಡ ಅದರ 10ನೇ ಮನೆಯಲ್ಲಿರ್ತಕ್ಕಂಥ ಕೇತು ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ವಿರಸಗಳು, ಕಿರಿಕಿರಿ ಉಂಟು ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಷ್ಟಮ ಗುರು ಪ್ರಭಾವ ಹೆಚ್ಚಾಗಿದೆ. ವಕ್ರ ಶನಿಯಿಂದ ಸ್ವಲ್ಪ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ ಕೂಡ ವಾಹನಗಳ ಒಂದು ಅಪಘಾತಗಳು, ವಾಹನಗಳಲ್ಲಿ ಕಿರಿಕಿರಿ ಉಂಟು ಮಾಡುವಂಥದ್ದು, ಕಲವಾಗ್ತಕ್ಕಂಥದ್ದು, ಒಂದು ಯಾವ್ದಾದ್ರು ಒಂದು ವಸ್ತು ಕಲವಾಗ್ತಕ್ಕಂಥದ್ದು. ಖಂಡಿತವಾಗ್ಲೂ ಕೂಡ ಇದೆಲ್ಲ ಕೂಡ ತುಂಬಾ ಹುಷಾರಾಗಿರ್ಬೇಕು ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರು. ತಂದೆ ತಾಯಿಗಳಿಂದ ಸ್ವಲ್ಪ ಅನಾನುಕೂಲ, ಕಿರಿಕಿರಿ ಉಂಟು ಮಾಡುವಂತ ಒಂದು ವಾರವಾಗಿರುತ್ತೆ. ಮಾತೃ ಪಿತೃ ದೋಷ, ಮಾತೃ ಪಿತೃ ಶಾಪಕ್ಕೆ ಒಳಗಾಗಬೇಡಿ. ಖಂಡಿತವಾಗ್ಲೂ ಕೂಡ ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳಿ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಕೋಪ ಕಡಿಮೆ ಮಾಡ್ಕೋಬೇಕು. ಖಂಡಿತವಾಗ್ಲೂ ಕೂಡ ಯಾಕಂದ್ರೆ ವೃಶ್ಚಿಕ ರಾಶಿ ಅಧಿಪತಿಯಾದ ಕುಜ ಲಾಭದಲ್ಲಿರೋದನ್ನು ಏನೋ ಒಂದು ಮಂಡಿ ಧೈರ್ಯ ಮಾಡಿಕೊಂಡು ಮಾಡಿದ್ರೆ ಲಾಭ ದೊರೆಯುವಂಥದ್ದು, ಉದ್ಯೋಗ ಪ್ರಾಪ್ತಿ ಮತ್ತು ಅಷ್ಟ ಐಶ್ವರ್ಯ, ಅಷ್ಟ ಲಕ್ಷ್ಮಿ ಯೋಗ ತಂದುಕೊಡುವಂತ ಒಂದು ವಾರವಾಗಿರುತ್ತೆ. ಶನಿಯ ವಕ್ರ ಶನಿ ಪ್ರಭಾವ ಕುಜನ ಮೇಲೆ ಬೀರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ, ಹೋರಾಟ ಜೀವನ, ಅನಾರೋಗ್ಯ ಸಮಸ್ಯೆಯಿಂದ ಬರಬೇಕಾಗತ್ತೆ. ಮಾತು ಸಹಾಯವನ್ನು ಪಡ್ಕೊಳ್ಳುವಂತ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಮಕ್ಕಳ ವಿಚಾರದಲ್ಲಿ ಕಿರಿಕಿರಿ ಕೂಡ ಉಂಟು ಮಾಡುವಂತ ಒಂದು ವಾರವಾಗಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರುಪೇರು, ಚಿಕ್ಕ ವಯಸ್ಸು, ಸಣ್ಣ ಪುಟ್ಟ ವಯಸ್ಸಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸ್ವಲ್ಪ ಒತ್ತಾಯಿಸಿ ಓದಿಸ್ಬೇಕಾಗತ್ತೆ. ಹಠ ಸಾಧಿಸಬಾರದು. ಖಂಡಿತವಾಗ್ಲೂ ಒಡೆದು ಬಡ್ದು ಆ ಮಕ್ಕಳನ್ನ ನೀವು ಸ್ವಲ್ಪ ಇನ್ನಷ್ಟು ದಡ್ಡರಾಗಿ ಮಾಡಬೇಡಿ. ಖಂಡಿತವಾಗ್ಲೂ ಕೂಡ ಯಾಕೆಂದ್ರೆ ಈ ವಾರದ ವಿಶೇಷವಾದಂತಹ ಗ್ರಹಗಳು ಖಂಡಿತವಾಗ್ಲೂ ಕೂಡ ಎಲ್ಲ ಕೂಡ ವಕ್ರಗತಿಯಲ್ಲಿ ಗೋಚಾರ ಮಾಡೋದ್ರಿಂದ ತುಂಬಾ ಸಮಸ್ಯೆಗಳನ್ನ ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ. ಸಣ್ಣ ಪುಟ್ಟ ಮಕ್ಕಳ ಮೇಲೆ ಪ್ರಭಾವ ಬೀರುವಂತಹ ಒಂದು ವಾರವಾಗಿರುತ್ತೆ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಈ ವಾರ ನೀವು ಬೇವಿನ ಬೇರು, ಗುಲಗಂಜಿ ಬೇರು, ಬೇವಿನ ಬೇರು, ಗುಲಗಂಜಿ ಬೇರು, 2 ಬೇರುಗಳನ್ನ ಸಂಗ್ರಹ ಮಾಡಿ ಅದಕ್ಕೆ ಅರಿಶಿಣ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸಿಕೊಳ್ಳೋದ್ರ ಮೂಲಕವಾಗಿ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು. ನೀವು 9ರ ಸಂಖ್ಯೆ, 2ರ ಸಂಖ್ಯೆ ನೀವು ಬಳಕೆ ಮಾಡೋದ್ರಿಂದ ಇನ್ನಷ್ಟು ಅದೃಷ್ಟ ತಂದುಕೊಡುವಂಥದ್ದು, ಕೆಟ್ಟ ಫಲಗಳನ್ನ, ದುರ್ಫಲಗಳನ್ನ ದೂರ ಮಾಡುವಂತ ಒಂದು ವಾರವಾಗಿರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮ, ಗುರುಬಲ, ತುಂಬಿದ ಗುರುಬಲ, ವಿವಾಹ ಪ್ರಾಪ್ತಿ, ಮದುವೆ ಆಗದೆ ಇರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಈ ವಾರ ಆ ಯೋಗ ಕೂಡಿ ಬರುತ್ತೆ. ರಾಹು ಕೇತು ಬಲ, ಶನಿ ಬಲ ಮತ್ತು ಕುಜನ ಬಲ ತುಂಬಾ ಚೆನ್ನಾಗಿದೆ. ಅದ್ಭುತವಾದ ಒಂದು ವಾರ ನಿಮಗೆ ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಹೊಸ ಪ್ರಯತ್ನಗಳೆಲ್ಲ ಕೂಡ ಕೈಗೂಡಿ ಬರುವಂತದ್ದಾಗಿರುತ್ತೆ. ಹೊಸ ವ್ಯಾಪಾರ ಕೈಗೂಡಿ ಬರುವಂತ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಹೆಚ್ಚು ಲಾಭ ದೊರೆಯುವಂತ ಒಂದು ವಾರ, ಉದ್ಯೋಗ ಪ್ರಾಪ್ತಿ ಉಂಟು ಮಾಡುವಂತ ಒಂದು ವಾರ, ಮಕ್ಕಳಿಂದ ಸ್ವಲ್ಪ ಅನುಕೂಲ ತಂದುಕೊಡುವಂತ ಒಂದು ವಾರ. ಇಷ್ಟು ದಿನ ಸ್ವಲ್ಪ ದ್ವೇಷ ಸಾಧಿಸ್ತಾ ಇದ್ರು ತಂದೆ ತಾಯಿಗಳ ಕೂಡ ಮಕ್ಕಳ ಜೊತೆಯಲ್ಲಿ. ಖಂಡಿತವಾಗ್ಲೂ ಕೂಡ ಈ ವಾರ ಮಕ್ಕಳಿಂದ ಸ್ವಲ್ಪ ಅನುಕೂಲಕರವಾದ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಅವರ ಮೂಲಕವಾಗಿ ಅದೃಷ್ಟ ತಂದುಕೊಡುವಂತ ಒಂದು ವಾರ ಕೂಡ ಧನುಸು ರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಮದುವೆ ವಯಸ್ಸಿನಲ್ಲಿರ್ತಕ್ಕಂತಹ ಆ ಯೋಗ ಕೂಡಿ ಬಂದಿದೆ. ಖಂಡಿತವಾಗ್ಲೂ ಕೂಡ ಸಣ್ಣ ಪ್ರಯತ್ನ ಮಾಡಿದ್ರೆ ಸಾಕು ಆ ವಿವಾಹ ಯೋಗ ಖಂಡಿತವಾಗ್ಲೂ ಕೂಡ ಕೂಡಿ ಬರುವಂತ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಎಲ್ಲೊಂದು ಕಡೆ ತಂದೆ ಒಂದು ಅನಾರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು
ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಸ್ವಲ್ಪ ಖಂಡಿತವಾಗ್ಲೂ ಕೂಡ ಅವರ ಒಂದು ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಬೇಕಾಗಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ಧನುಸು ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಒಳ್ಳೆ ಸಹಾಯ, ಒಳ್ಳೆ ಕೀರ್ತಿ, ಬೆಳವಣಿಗೆ ಚೆನ್ನಾಗಿರುತ್ತೆ. ಧೈರ್ಯದಿಂದ ಸೊ ನೀವು ಏನ್ ಬೇಕಾದ್ರೂ ಮಾಡಬಹುದು. ಈ ವಾರ ನಿಮಗೆ ಧನುಸು ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಒಡವೆಗಳು ಸೇರುವಂಥದ್ದು ಮತ್ತು ಅಕ್ಕ ತಂಗಿಂದರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರ್ಬೋದು, ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ವಾರವಾಗಿ ಕೂಡ ಈ ಒಂದು ವಾರ ಇರುತ್ತೆ. ಧನುಸು ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಹೊಸ ಪ್ರಯತ್ನಗಳು, ಹೊಸ ವ್ಯಾಪಾರ, ವಿದೇಶ ಪ್ರಯಾಣ, ಮುಖ್ಯವಾಗಿ ವಿದೇಶ ಪ್ರಯಾಣವನ್ನು ಉಂಟು ಮಾಡುವಂತ ಒಂದು ವಾರವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ಹೆಚ್ಚು ಪ್ರಯಾಣ ಮಾಡುವಂತ ಒಂದು ವಾರವಾಗಿರುತ್ತೆ. ಹಾಗೆಯೇ ಕೃಷಿ ಸಂಬಂಧಪಟ್ಟವರಿಗೆ ಡೈಲಿ ಫ್ರೆಶ್ ಅಂತ ಏನ್ ಮಾಡ್ತಿದ್ದೀರಾ ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಅವ್ರಿಗೆಲ್ರಿಗೂ ಕೂಡ ಹೆಚ್ಚು ಲಾಭ ದೊರೆಯುವಂಥದ್ದು. ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿರ್ತಕ್ಕಂಥವ್ರಿಗೆ ನಾಗ ಯೋಗ ಅಂತಕ್ಕಂಥ ಯೋಗದಿಂದ 10 ಪಟ್ಟು ಹೆಚ್ಚು ಲಾಭ ಸಿಗುವಂತ ಒಂದು ವಾರವಾಗಿರುತ್ತೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ. ಆದ್ರೆ ನರಗಳ ದೌರ್ಬಲ್ಯ, ಸ್ಕಿನ್ ಸಂಬಂಧವಾಗಿ ರೋಗ ರುಜಿನಗಳನ್ನ ಎದುರಿಸುವಂತ ಒಂದು ವಾರವಾಗಿರುತ್ತೆ ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ. ಹಾಗೆಯೇ ವ್ಯಯದಲ್ಲಿ ಚಂದ್ರ 2-3ನೇ ತಾರೀಕು ಬರೋದ್ರಿಂದ ಸ್ವಲ್ಪ ನೀರಲ್ಲಿ ಅಪಾಯ ಕಾದಿದೆ. ಆಗಸ್ಟ್ 2 ಮತ್ತು 3ನೇ ತಾರೀಕು ನೀರಲ್ಲಿ ಅಪಾಯ ಕಾದಿದೆ. ಜಲಕಂಟಕ ದೋಷ ಅಂತಕ್ಕಂಥದ್ದು ಇರುತ್ತೆ ಖಂಡಿತವಾಗ್ಲೂ ಕೂಡ. ಸೊ ಆಗಸ್ಟ್ 2 ಮತ್ತು 3ನೇ ತಾರೀಕು ತುಂಬಾ ಹುಷಾರಾಗಿರಬೇಕು ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನೀವು ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅದೃಷ್ಟ ಬರಬೇಕು ಅಂತಂದ್ರೆ ಅಶ್ವತ್ಥ ಬೇರು, ಬೆಟ್ಟದ ನೆಲ್ಲಿ ಬೇರು, ಗುಲಗಂಜಿ ಬೇರು, ಈ 3 ಬೇರುಗಳನ್ನ ಸಂಗ್ರಹ ಮಾಡಿ ಅರಿಶಿನ ದಾರವನ್ನು ಸುತ್ತಿಸಿ ಅದಕ್ಕೆ ಸಿದ್ಧಿ ಮಾಡಿ ಪರ್ಸಲ್ ಇಡಿ ಅಥವಾ ದೇವರ ಮನೆಯಲ್ಲಿ ಇಡಿ ಅಥವಾ ಸ್ಕೂಲ್ ಮಕ್ಕಳ ಬ್ಯಾಗಲ್ಲಿ ಇಡಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಪೆಟ್ಟಿಗೆಯಲ್ಲಿ ಇಟ್ಟರೆ ಖಂಡಿತವಾಗ್ಲೂ ಹೆಚ್ಚು ಲಾಭ ದೊರೆಯುವಂತ ಒಂದು ವಾರವಾಗಿರುತ್ತೆ. ಅದೃಷ್ಟ ಸಂಖ್ಯೆ 5, 6, 3, 9 ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂತ ಒಂದು ವಾರವಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮಕರ ರಾಶಿಯಾಧಿಪತಿಯಾದ ಶನಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥ ಒಂದು ವಾರ. ನೆಮ್ಮದಿಯಾಗಿದ್ರೆ ಪಾಪ ಎಲ್ಲವರ ಶನಿ ಬಿಡುಗಡೆ ಆಯ್ತು ಅಂತ ಹೇಳಿ, ಆದ್ರೆ ವಕ್ರಿಯಾಗಿ ಮತ್ತೆ ಹಿಂಬಾಲಿಸಿ ಬರೋದ್ರಿಂದ ನವೆಂಬರ್ ತಿಂಗಳವರೆಗೂ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಮರಳಿ ನಿಮಗೆ ಎಲ್ಲವರ ಶನಿಯ ಕಾಟ ಸೊ ತಪ್ಪಿದ್ದಲ್ಲ. ನಿಮಗೆ 2ರಲ್ಲಿರ್ತಕ್ಕಂಥ ರಾಹು, ಅಷ್ಟಮದಲ್ಲಿರ್ತಕ್ಕಂಥ ಕೇತು ಎಲ್ಲ ಕೂಡ ನಿಮಗೆ ಒಂದು ಅಲ್ಲೋಲ ಕಲ್ಲೋಲ ಮಾಡ್ತಾ ಇರ್ತಕ್ಕಂಥದ್ದು. ಗುರು 6ನೇ ಮನೆಯಲ್ಲಿ, ಶುಕ್ರ 6ನೇ ಮನೆಯಲ್ಲಿ, ಕುಜ ಕೂಡ ನಿಮಗೆ 9ನೇ ಮನೆಯಲ್ಲಿ. ತಂದೆ ತಾಯಿ, ನೀವು, ಮಕ್ಕಳು, ಕುಟುಂಬ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಹಣದ ಸಮಸ್ಯೆ, ಸಾಲದ ಸಮಸ್ಯೆ, ಮೃತ್ಯು, ಅಪಮೃತ್ಯು ದೋಷ, ಸೊ ಎಲ್ಲ ಕೂಡ ಒಂದರಿಂದ ಒಂದು ಸಾಲಾಗಿ ಬರ್ತಕ್ಕಂಥದ್ದು ದೋಷಗಳು. ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆ ಶುಭ ಫಲಗಳು ಆಗುವಂತ ಲಕ್ಷಣ ಕಂಡು ಬರ್ತಾ ಇಲ್ಲ. ಆದ್ರೆ ಬುಧ ಮಾತ್ರ, ಭಾಗ್ಯಾಧಿಪತಿಯಾದ ಬುಧ ಮಾತ್ರ ನಿಮಗೆ ಒಂಚೂರು ಸಾಕಪ್ಪ ಅಂತ ನೆಮ್ಮದಿಯಾಗಿ, ಗಾಯ ಎಲ್ಲ ಆದ ಮೇಲೆ ಔಷಧಿ ಹಾಕ್ತಿವಲ್ವ ಆ ರೀತಿ ವಾತಾವರಣ ಕಂಡು ಬರುತ್ತೆ. ಕೊನೆಗಳಿಗೆ ನಿಮಗೆ ಒಳ್ಳೇದಾಗುತ್ತೆ. ದಿನೇ ಮುಂದಿನ ದಿನ ಹೇಗೆ, ನಾಳೆ ಹೇಗೆ, ಇವತ್ತು ಹೇಗೆ ಅಂತ ಹೇಳಿ ಪದೇ ಪದೇ ಆ ರೀತಿ ಕಾಡ್ತಾ ಇರುತ್ತೆ ಖಂಡಿತವಾಗ್ಲೂ. ಪ್ರತಿ ನಿಮಿಷಕ್ಕೂ, ಪ್ರತಿ ಗಂಟೆಗೂ, ಪ್ರತಿ ದಿನ ಕೂಡ ವಾರ ಹೇಗಪ್ಪ ಸಾಗೋದು ಅಂತ ಹೇಳಿ ಅಪ್ಪಪ್ಪ ಅಂತ ಆಗ್ಬಿಡುತ್ತೆ. ಸೊ ತುಂಬಾ ಹುಷಾರಾಗಿರ್ಬೇಕು. ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಗಂಡು ಹೆಣ್ಣು ಅಂದರೆ ಗಂಡ ಹೆಂಡತಿ ಸಮಸ್ಯೆಗಳು ಉಂಟು ಮಾಡುವಂಥದ್ದು, ಮೃತ್ಯು, ಅಪಮೃತ್ಯು ದೋಷ, ಮಾಂಗಲ್ಯಕ್ಕೆ ಹಾನಿ ಉಂಟು ಮಾಡುವಂಥ ಒಂದು ವಾರವಾಗಿರುತ್ತೆ ಖಂಡಿತವಾಗ್ಲೂ ಕೂಡ. ಸೊ ಹೆಣ್ಣು ಮಕ್ಕಳು ಮಾಂಗಲ್ಯ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಸೊ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಖಂಡಿತವಾಗ್ಲೂ ಕೂಡ ಮಾಂಗಲ್ಯ ದೋಷ, ಮಾಂಗಲ್ಯ ಪ್ರಾಪ್ತಿ, ಅರಿಶಿನ ಕೊಂಬು ದಾನ ಮಾಡೋದು ತುಂಬಾ ಒಳ್ಳೆಯದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಅರಿಶಿನ ಕೊಂಬು ದಾನ ಮಾಡುವಂಥದ್ದು ತುಂಬಾ ಒಳ್ಳೆಯದು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು. ಆದರೆ ಒಟ್ಟಾರೆಯಾಗಿ 1, 2 ಅಲ್ಲ 9 ಗ್ರಹಕ್ಕೂ ಕೂಡ ಶಾಂತಿ ಪರಿಹಾರ ಮಾಡಿದ್ರೆ ತಕ್ಕ ಮಟ್ಟಿಗೆ ಪರಿಹಾರ ನಿವಾರಣೆ ಮಾಡ್ಕೋಬಹುದು. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗ್ಲೂ ಕೂಡ ಬೇವಿನ ಬೇರು, ತುಳಸಿ ಬೇರು, ಬೇವಿನ ಬೇರು, ತುಳಸಿ ಬೇರು 2 ಬೇರುಗಳು 1 ಇಂಚು ಸಂಗ್ರಹ ಮಾಡಿ ನೀವು ಅರಿಶಿನ ದಾರವನ್ನು ಸುತ್ತಿಸಿ ಅದನ್ನ ಸಿದ್ಧಿ ಮಾಡಿ ಕೊರಳಲ್ಲಿ ಧರಿಸ್ಕೊಳ್ಳಿ, ಪರ್ಸಲ್ಲಿ ಇಟ್ಕೊಳ್ಳಿ, ದೇವರ ಮನೆ ಇಟ್ಕೊಳ್ಳಿ, ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಅನುಕೂಲಕರವಾದ ಒಂದು ಅದೃಷ್ಟವನ್ನು ತಂದುಕೊಡುವಂಥದ್ದು. ತಕ್ಕ ಮಟ್ಟಿಗೆ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡತಕ್ಕಂಥ ಒಂದು ವಾರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. 5ರ ಸಂಖ್ಯೆ ಮತ್ತು ಗ್ರೀನ್ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ತಕ್ಕ ಮಟ್ಟಿಗೆ ಇದು ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕು ಅಂತಂದ್ರೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು
ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿ ಬೇಚ ರಾಹವೇ ಕೇತುವೆ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ಪಠನೆ ಮಾಡಿಕೊಳ್ಳಿ. 9 ಬಾರಿ, 25 ಬಾರಿ, 54 ಬಾರಿ, 108 ಬಾರಿ ಈ ರೀತಿಯಾಗಿ ಯಥೇಚ್ಛವಾಗಿ ಎಲ್ಲಿ ಕುಂತ ಜಾಗದಲ್ಲಿ, ನಿಂತ ಜಾಗದಲ್ಲಿ, ಮನೆಯಲ್ಲಿ ಅಥವಾ ದೇವಸ್ಥಾನಕ್ಕೆ ದಿನನಿತ್ಯ ಹೋಗುವ ಅಭ್ಯಾಸ ಇದ್ರೆ ಆ ದೇವಸ್ಥಾನದಲ್ಲಿ ಕುಳಿತು ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿ ಬೇಚ ರಾಹವೇ ಕೇತುವೆ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಕುಂಭರಾಶಿಯಾಧಿಪತಿ ಶನಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ರಾಹು ರಾಶಿಯಲ್ಲೇ ಗೋಚರಿಸ್ತಕ್ಕಂಥ 7ನೇ ಮನೆಯಲ್ಲಿ ಕೇತು, ಸತಿಪತಿ ಕಲಹ, ಕಿರಿಕಿರಿ, ಮಿತ್ರರಿಂದ ಮೋಸ ವಂಚನೆಗೊಳಗಾಗುವಂಥದ್ದು, ಮತ್ತು ನರಗಳ ದೌರ್ಬಲ್ಯಕ್ಕೊಳಗಾಗುವಂಥದ್ದು, ಅನಾರೋಗ್ಯ ಸಮಸ್ಯೆಯಿಂದ ಬರಳುವಂಥದ್ದು, ಮತ್ತೆ 8ನೇ ಮನೆಯಲ್ಲಿ ಕುಜ ಬೇರೆ, ಸಹೋದರ ಕಲಹ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು, ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು, ನಷ್ಟ ಸಂಭವಿಸುವಂಥದ್ದು, ಪೆಟ್ಟು ಬೀಳುವಂಥದ್ದು, ವಕ್ರ ಶನಿ ಬೇರೆ, ತಲೆಗೆ ಪೆಟ್ಟು ಬೀಳುವಂಥದ್ದು, ಮಾನಸಿಕ ದೈಹಿಕ ಸಮಸ್ಯೆಗಳು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಶುಕ್ರ ಬಲ ಗುರುಬಲದಿಂದ ಎಲ್ಲೋ ಒಂದು ಕಡೆ ಅನುಕೂಲ ತಂದುಕೊಡುವಂಥದ್ದು, ಹೆಣ್ಣುಮಕ್ಕಳಿಂದ ಒಳ್ಳೆ ಅನುಕೂಲ, ಆದಾಯ, ಮಕ್ಕಳಿಂದ ಅನುಕೂಲ, ಮಕ್ಕಳಿಂದ ಅದೃಷ್ಟ ತಂದುಕೊಡುವಂಥದ್ದು, ನಿಮ್ಮ ಹೆಸರಿಗೆ ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಕೂಡ ಮಕ್ಕಳ ಮೂಲಕವಾಗಿ ನಿಮ್ಗೆ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಅವರ ಮುಖಾಂತರವಾಗಿ ಹೊಸ ಪ್ರಯತ್ನಗಳು ಏನಾದ್ರು ಮಾಡೋದಾದ್ರೆ ಖಂಡಿತವಾಗ್ಲೂ ಮಾಡಿ. ನಿಮ್ಮ ಹೆಸರಿಗೆ ತಾತ್ಕಾಲಿಕವಾಗಿ ಯಾವುದೇ ತರಹದ ಹೊಸ ಪ್ರಯತ್ನಗಳ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳ ಹೆಸರಿಗೆ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಅವ್ರ ಮುಖಾಂತರವಾಗಿ ಪ್ರಾರಂಭ ಮಾಡಿ, ಪ್ರಯತ್ನ ಮಾಡಿ. ಸೊ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ. ಆದರೆ ಸತಿಪತಿ ಕಲಹ. ಸೊ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ವಿವಾಹ ಯೋಗ, ಸಂತಾನ ಪ್ರಾಪ್ತಿ, ಒಳ್ಳೆ ಏನಾದರೂ ಮಕ್ಕಳಿಲ್ಲ, ಇಷ್ಟು ವಾರ, ಇಷ್ಟು ತಿಂಗಳು, ಇಷ್ಟು ವರ್ಷ ಮದುವೆ ಆಗಿ ಅಂತಕ್ಕಂಥ ಈ ವಾರ ನೀವೇನೋ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಸಿಗಿ, ಒಳ್ಳೆ ಡಾಕ್ಟರ್ ಸಲಹೆಯನ್ನು ಪಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸಂತಾನ ಆಗುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ ಈ ವಾರದಲ್ಲಿ ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಒಟ್ಟಾರೆಯಾಗಿ ಸತಿಪತಿ ಕಲಹ ಅನ್ಯೋನ್ಯ ಇರಬೇಕು ಅಂತಂದ್ರೆ ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರ ಅಥವಾ ಓಂ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರ ಯಥೇಚ್ಛವಾಗಿ ನೀವು ಪಠನೆ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಅಶ್ವತ್ಥ ಬೇರು, ಬಿಳಿ ಎಕ್ಕದ ಬೇರು, ಅಶ್ವತ್ಥ ಬೇರು, ಬಿಳಿ ಎಕ್ಕದ ಬೇರು 2 ಬೇರುಗಳನ್ನು ಒಂದೊಂದು ಇಂಚು ಸಂಗ್ರಹ ಮಾಡಿ ಅದಕ್ಕೆ ಅರಿಶಿಣ ದಾರವನ್ನು ಸುತ್ತಿಸಿ ಒಳ್ಳೆ ಒಂದು ಶನಿಯ ಒಂದು ಮಂತ್ರ ಓಂ ಶಂ ಶನೀಶ್ವರಾಯ ನಮಃ ಅಂತಕ್ಕಂಥ ಮಂತ್ರ ಆ ಒಂದು ಮೂಲಿಕೆ ಬೇರುಗಳಿಗೆ ಸಿದ್ಧಿ ಮಾಡಿ ಖಂಡಿತವಾಗ್ಲೂ ಕೂಡ ಅದನ್ನ ಎಲ್ಲ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಂಡು ಅದನ್ನ ಪೂಜೆ ಮಾಡೋದ್ರಿಂದ ಸೊ ಈ ವಾರ ಪೂರ್ತಿ ನಿಮ್ಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ತಕ್ಕ ಮಟ್ಟಿಗೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ಶುಭ ಫಲಗಳನ್ನ ಕೊಡ್ತಕ್ಕಂಥ ಒಂದು ವಾರವಾಗಿರುತ್ತೆ. ಹಾಗೆ ಈ ವಾರ ನಿಮಗೆ 3, 6 ಈ 3, 6, 2 ಸಂಖ್ಯೆ ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ಸಂಖ್ಯೆಗಳಾಗಿರುತ್ತೆ. ಬಣ್ಣ ಬಿಳಿ ಹಾಗೂ ಯೆಲ್ಲೋ, ಆರೆಂಜ್, ಕ್ರೀಮ್ ಬಣ್ಣಗಳು ನಿಮಗೆ ಅದೃಷ್ಟ ತಂದುಕೊಡುವಂಥ ಒಂದು ವಾರವಾಗಿರುತ್ತೆ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಯಥೇಚ್ಛವಾಗಿ ನೀವು ಸೊ ಯಾವುದೇ ಕಾರಣಕ್ಕೂ ಶನೀಶ್ವರ ನಾಮ ಜಪ ಮಾಡಿ ಅಥವಾ ಕರಿಯಲ್ಲೂ ಸೇವನೆ ಮಾಡಿ ಹೊರಟಾಗ ಹೇಗೆ ಹೊರಡ್ತಿರೋ ಮನೆ ಬಿಟ್ಟು ಹಾಗೆ ಮರಳಿ ವಾಪಸ್ ಬಂದು ತಲುಪ್ತೀರಾ ಮನೆಗೆ. ಖಂಡಿತವಾಗ್ಲೂ ಕೂಡ ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಓಂ ಶಂ ಶನೀಶ್ವರ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ಕೊಳ್ಳಿ. ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗಲಿ. ಮೀನರಾಶಿಯಾಧಿಪತಿಯಾದ ಗುರುಗ್ರಹ ಚತುರ್ಥ ಭಾವದಲ್ಲಿ ಗೋಚರಿಸ್ತಕ್ಕಂಥ ಜೊತೆಯಲ್ಲಿ ಶುಕ್ರ ಬೇರೆ, ದೇವಗುರು ಮತ್ತು ರಾಕ್ಷಸ ಗುರು ಗೋಚರಿಸ್ತಕ್ಕಂಥ ಒಂದು ವಾರ. 7ನೇ ಮನೆಯಲ್ಲಿರ್ತಕ್ಕಂಥ ಕುಜಗ್ರಹ ಸಪ್ತಮದಲ್ಲಿ ಧನ ಭಾಗ್ಯಾಧಿಪತಿಯಾದ ಕುಜಗ್ರಹ 7ನೇ ಭಾವದಲ್ಲಿ ಇದ್ದುಕೊಂಡು ಧನ ಪ್ರಾಪ್ತಿ, ಫ್ರೆಂಡ್ಸ್ ಇಂದ ನಿಮ್ಮ ಸ್ನೇಹ ವರ್ಗದಿಂದ ಧನ ಸಹಾಯ ಮಾಡುವಂತಹ ಒಂದು ವಾರ. ಇದು ಖಂಡಿತವಾಗಿ ಕೂಡ ತಂದೆಯಿಂದ ಧನ ಸಹಾಯ ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ ಈ ವಾರ ಮೀನರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಅರೆ ಇಷ್ಟು ದಿನ ಪಾಪ ಎಲ್ಲೂರ ಶನಿ, ಜನ್ಮ ಶನಿ ಪ್ರಭಾವ, ವಕ್ರ ಶನಿ ಬೇರೆ, ಅನಾವಶ್ಯಕ ಖರ್ಚುಗಳು, ಕಾಲಿಗೆ ಪೆಟ್ಟು ಬೀಳುವಂಥದ್ದು, ಕಾಲು ಮುರಿಯುವಂಥದ್ದು ಮೀನರಾಶಿ ಹುಟ್ಟಿರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮಕ್ಕಳಿಂದ ಒಳ್ಳೆ ಅನುಕೂಲ ತಂದುಕೊಡುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಪರ್ಸೆಂಟೇಜ್ ಮುಂದುವರಿಯುವಂಥದ್ದು, ಪುರುಪುಣ್ಯ ಯೋಗದಿಂದ ಅದೃಷ್ಟ, ಯಶಸ್ಸು, ಕೀರ್ತಿ, ಹೈಯರ್ ಎಜುಕೇಶನ್ ಎಷ್ಟು ದಿನ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಿಕ್ಕಿರಲಿಲ್ಲ ಯಾವ ಕಾಲೇಜು ಅಂತ ಹೇಳಿ. ಆದರೆ ಈ ವಾರ ನಿಮಗೆ ಒಳ್ಳೆ ಕಾಲೇಜಲ್ಲಿ ಸಿಗುವಂಥದ್ದು, ಓದುವ ಪ್ರಯತ್ನ ಮಾಡುವಂಥದ್ದು ಖಂಡಿತವಾಗ್ಲೂ ಕೂಡ ಅಷ್ಟ ಐಶ್ವರ್ಯ ಯೋಗ, ಅಷ್ಟಲಕ್ಷ್ಮಿ, ಸಕಲ ಸಂಪತ್ತು ಸಿಗುವಂಥ ಒಂದು ಯೋಗ ಖಂಡಿತವಾಗ್ಲೂ ಕೂಡ ಶತ್ರು ನಾಶ ಮಾಡುವಂಥ ಒಂದು ಯೋಗವಿರುತ್ತೆ. ಸೊ ರಾಹು ಶನಿ ವಕ್ರ ಶನಿ ಖಂಡಿತವಾಗ್ಲೂ ಕೂಡ ಅನಾವಶ್ಯಕ ಖರ್ಚುಗಳು, ವೇಸ್ಟ್ ಖರ್ಚುಗಳನ್ನು ಅವಾಯ್ಡ್ ಮಾಡಿ ಖಂಡಿತವಾಗ್ಲೂ ಕೂಡ ಅದನ್ನು ಶುಭ ಖರ್ಚುಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳಿ. ಒಳ್ಳೆಯ ಧನ ಸಹಾಯ ಮಾಡುವಂಥ ಒಂದು ವಾರವಾಗಿರುತ್ತೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ 31 ಮತ್ತು 1ನೇ ತಾರೀಕು
ಜುಲೈ 31, ಆಗಸ್ಟ್ 1ನೇ ತಾರೀಕು ಚಂದ್ರಾಷ್ಟಮ. ಈ 2 ದಿನಗಳ ಕಾಲ ಹೊಸ ಪ್ರಯತ್ನಗಳು, ಪ್ರಯಾಣ ಮಾಡುವಂಥದ್ದಾಗಲಿ ಅಥವಾ ಹೆಚ್ಚು ಬಂಡವಾಳ ಹಾಕಿ ಮಾಡುವಂಥದ್ದಾಗಲಿ, ಪ್ರಯಾಣ ಮಾಡುವಂಥದ್ದಾಗಲಿ, ಬೇರೆ ಆಮಿಷಕ್ಕೊಡ್ಡಿ ಹೋಗುವಂಥದ್ದಾಗಲಿ ಇದೆಲ್ಲ ಕೂಡ ನಿಷಿದ್ಧ. ಜುಲೈ 31 ಮತ್ತು ಆಗಸ್ಟ್ 1ನೇ ತಾರೀಕು ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಚಂದ್ರಾಷ್ಟಮ ದಿನ ಖಂಡಿತವಾಗ್ಲೂ ಕೂಡ ಮೀನರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ಈ ವಾರ ನಿಮಗೆ ತುಳಸಿ ಬೇರು, ಗುಳಗಂಜಿ ಬೇರು, ತುಳಸಿ ಬೇರು ಮತ್ತು ಗುಳಗಂಜಿ ಬೇರನ್ನ 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಅರಿಶಿನ ದಾರವನ್ನ ಸುತ್ತಿ ಅದನ್ನ ಸಿದ್ಧಿ ಮಾಡಿ, ಖಂಡಿತವಾಗ್ಲೂ ಓಂ ಶಂ ಶನೀಶ್ವರಾಯ ನಮಃ, ಓಂ ಆಂಜನೇಯ ನಮಃ ಅಂತಕ್ಕಂಥ ಮಂತ್ರ ಸಿದ್ಧಿ ಮಾಡಿ, ಸೊ ಅದನ್ನ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಳ್ಳಿ, ಅಥವಾ ಸ್ಕೂಲ್ ಮಕ್ಕಳು ಈ ರಾಶಿಯಲ್ಲಿ ಹುಟ್ಟಿದ್ರೆ ಸ್ಕೂಲ್ ಬ್ಯಾಗಲ್ಲಿ ಕೊಟ್ಟು ಕಳಿಸಿ, ಅಥವಾ ನಿಮ್ಮ ಸಣ್ಣ ಪುಟ್ಟ ಅಂಗಡಿ ಇದೆ ಸರ್, ಆಫೀಸ್ ಇದೆ ಸರ್ ಅಂದ್ರೆ ಆಫೀಸಲ್ಲಿ ಇರ್ತಕ್ಕಂಥ ಪೆಟ್ಟಿಗೆಯಲ್ಲಿ ಇಟ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಪೂಜಾ ರೂಮಲ್ಲಿ ಇಟ್ಕೊಳ್ಳಿ. ಈ ತರ ಮಾಡಿದ್ರೆ ಮೀನರಾಶಿ ಹುಟ್ಟಿರ್ತಕ್ಕಂಥವರಿಗೆ ವೃಕ್ಷ ಪರಿಹಾರವಾಗುತ್ತೆ ಖಂಡಿತವಾಗ್ಲೂ. ಅದರ ಜೊತೆಯಲ್ಲಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಗ್ರೇ ಮತ್ತು ಕೆಂಪು, ಗ್ರೀನ್ ಈ ಬಣ್ಣಗಳು ಬಳಕೆ ಮಾಡಿ ಇನ್ನಷ್ಟು ಅದೃಷ್ಟಕರವಾದ ಜೀವನ ಸಾಗಿಸ್ತಕ್ಕಂಥ ಒಂದು ವಾರವಾಗಿರುತ್ತೆ ಮೀನರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಸೊ ಈ ರಾಶಿ ಹುಟ್ಟಿರ್ತಕ್ಕಂಥ ಖಂಡಿತವಾಗ್ಲೂ ಕೂಡ ಏಳೂರು ಶನಿ, ವಕ್ರ ಶನಿಯ ದುಷ್ಪರಿಣಾಮ ಬೀರೋದ್ರಿಂದ ತುಂಬಾ ಹುಷಾರಾಗಿರಬೇಕು. ಮತ್ತು ತಪ್ಪದೆ 31 ಜುಲೈ, ಆಗಸ್ಟ್ 1ನೇ ತಾರೀಕು ತುಂಬಾ ಅಂದ್ರೆ ತುಂಬಾ ಎಚ್ಚೆತ್ಕೋಬೇಕು. ಒಳ್ಳೇದಾಗಲಿ, ಶುಭವಾಗಲಿ ಮೀನರಾಶಿ ಹುಟ್ಟಿರ್ತಕ್ಕಂಥವರಿಗೆ. ವೀಕ್ಷಕರೇ, ಸರ್ವ ಟಿವಿಯ ವಾರ ಭವಿಷ್ಯ ಕಾರ್ಯಕ್ರಮ ದ್ವಾದಶ ರಾಶಿ ಫಲಗಳ ಬಗ್ಗೆ ನೀವು ಇಲ್ಲಿಯವರೆಗೂ ನೀವು ಕೇಳಿಸ್ಕೊಂಡ್ರಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಒಂದು ರಾಶಿ ಕೂಡ ಒಂದು 5 ರಾಶಿ ಆದ್ರೂ ಇರಬಹುದು ಅಂತ ಭಾವಿಸ್ತೀನಿ ಖಂಡಿತವಾಗ್ಲೂ ಕೂಡ. ಹಾಗೆಯೇ ಸ್ನೇಹಿತರೆ, ನೀವು ಬೆಳ್ಳಿ ಮತ್ತು ಚಿನ್ನ ಆಭರಣಗಳ ತಯಾರು ಮಾಡಿ ನಾವು ನಮ್ಮ ಶ್ರೀ ಕುಮಾರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ವತಿಯಿಂದ ನಾವು ಪ್ರತಿಯೊಬ್ಬರು ಕೂಡ ಇಡೀ ಕರ್ನಾಟಕ ಮೂಲೆ ಮೂಲೆಯಲ್ಲಿ ಕೂಡ ಸಪ್ಲೈ ಮಾಡ್ತಾ ಇದ್ವಿ ಆಭರಣಗಳ ಅಂಗಡಿಗಳಿಗೆ. ಖಂಡಿತವಾಗ್ಲೂ ಕೂಡ ನಿಮಗೂ ಕೂಡ ಬೇಕಾಗಿದ್ದಲ್ಲಿ ಸೊ ಸಂಪರ್ಕ ಮಾಡಿ 9986711112 ಅಂತಕ್ಕಂಥ ದೂರವಾಣಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬನ್ನಿ. ಅಥವಾ ಆನ್ಲೈನ್ ಕನ್ಸಲ್ಟಿಂಗ್ ಕೂಡ ಇದೆ. ನೀವು ತುಂಬಾ ದೂರದಲ್ಲಿದ್ದೀವಿ, ನಾವು ಬರಕ್ ಆಗೋದಿಲ್ಲ ಅಂತಕ್ಕಂಥವ್ರು ಆನ್ಲೈನ್ ಕನ್ಸಲ್ಟಿಂಗ್ ಇದೆ, ಫೋನ್ ಇನ್ ಕಾಲ್ ಇದೆ. ಸೊ ನೀವು ಅಪಾಯಿಂಟ್ಮೆಂಟ್ ನಿಗದಿಪಡಿಸ್ಕೊಂಡು ಖಂಡಿತವಾಗ್ಲೂ ಕೂಡ ನೀವು ನಿಮ್ಮ ಭವಿಷ್ಯದ ಬಗ್ಗೆ ತಿಳ್ಕೋಬಹುದು. ಹಾಗೇನೆ ಪ್ರತಿ ತಿಂಗಳು ಚಿನ್ನ ಮತ್ತು ಬೆಳ್ಳಿ ಸ್ಕೀಮ್ ಇದೆ ನಮ್ಮಲ್ಲಿ. 1000, 2000, 3000, 4000, 5000 ಈ ತರ 11 ತಿಂಗಳು ಮಾತ್ರ ಕಟ್ಬೋದು ನೀವು. 12ನೇ ತಿಂಗಳು ಬೋನಸ್ ಒಂದಿಗೆ ನಮ್ಮ ವತಿಯಿಂದ ನೀವು ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಖರೀದಿ ಮಾಡಬಹುದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಪುನಃ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.